ಎಲ್ರಿಗೂ ನಮಸ್ಕಾರ. ಏನು ಕಳೆದ 2-3 ದಿನಗಳ ಕೆಳಗೆ ವಿಧಾನಸಭೆ ಒಳಗೆ ಅರಸೀಕೆರೆ ಶಾಸಕರು ನಡೆದುಕೊಂಡಂಥ ರೀತಿ ತಾಲೂಕಿನ ಜನರಿಗೆ ಬಹಳ ನೋವನ್ನುಂಟು ಮಾಡಿದೆ. ವಿಶೇಷವಾಗಿ ಇವರು RSSನ ಕುರಿತು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಲೇ ಆರ್ ಎಸ್ ಎಸ್ ಅಂತ ಹೇಳಿ ಈ ಪದವನ್ನು ಪುನರಾವರ್ತನೆ ಮಾಡೋ ಮುಖಾಂತರ RSSನ ಕಟ್ಟಿ ಬೆಳೆಸಿದಂಥವರು ಮತ್ತು ಆರಾಧಿಸ್ತಕ್ಕಂಥ ದೇಶಭಕ್ತರ ಒಂದು ಆಕ್ರೋಶಕ್ಕೆ ಅರಸೀಕೆರೆ ಕಾರಣವಾಗಿದೆ ಅಂತ ನಾನಾದರೂ ಭಾವಿಸಿದ್ದೆ. ಶಾಸಕರೇ, ನಿಮಗೆ RSS ಕಚೇರಿ ಮುಂದೆ ಜವಾನರು ಕೆಲಸ ಮಾಡಲಿಕ್ಕೂ ಕೂಡ ನೀವು ಯೋಗ್ಯರಲ್ಲ. ಅಂಥದ್ರಲ್ಲಿ ನೀವು ಸಂಘದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಎಷ್ಟು ಸರಿ? ಯಾರೋ ನಿಮ್ಮ ವಿರುದ್ಧವಾಗಿ ಟೀಕೆ ಮಾಡಿದರು ಅಂತ ಹೇಳಿದ್ರೆ ಅವ್ರನ್ನ ವೈಯಕ್ತಿಕವಾಗಿ ಗುರಿ ಮಾಡಿ ಮಾತನಾಡಿ. ಅವರು ಸಂಘದ ಹಿನ್ನೆಲೆಯಿಂದ ಬಂದವರು ಅಂತೇಳಿ ಸಂಘವನ್ನು ಗುರುತಿಸಿ ಅವ್ರನ್ನ ಸಂಘವನ್ನು ಬೇಕಾಬಿಟ್ಟಿಯಾಗಿ ನಿಮ್ಮ ಮನಸೋ ಇಚ್ಛೆ ಕೂಗಾಡ್ತಕ್ಕಂಥದ್ದು ಸಂಘದ ಪರವಾಗಿ ನಾವು ವಿರೋಧ ಮಾಡ್ತೇವೆ. ಸಂಘವನ್ನು ಈ ಹಿಂದೆ ಇಂದಿರಾ ಗಾಂಧಿ ಅವರು ಕೂಡ ಏನೂ ಮಾಡಲಿಕ್ಕಾಗಿಲ್ಲ. ಸಂಘವನ್ನು ನಾನು ಸಂಪೂರ್ಣವಾಗಿ ದೇಶದಿಂದ ತೆಗಿತೀನಿ ಅಂತಕ್ಕಂಥ ಇಂದಿರಾ ಗಾಂಧಿ ಅವರ ಪ್ರತಿಜ್ಞೆ ಕೂಡ ಯಾವುದೇ ಫಲವನ್ನು ಕೊಟ್ಟಿಲ್ಲ. ಸಂಘ ಯಶಸ್ವಿಯಾಗಿ ಶತಮಾನೋತ್ಸವವನ್ನು ಆಚರಿಸ್ತಾ ಇರ್ತಕ್ಕಂಥ ಸಂಭ್ರಮ ಈ ದೇಶದಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ನೀವು ಸಂಘವನ್ನು ಅತ್ಯಂತ ಕೇವಲವಾಗಿ ಮಾತನಾಡಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ. ನೀವು ಮಾತನಾಡ್ತಕ್ಕಂಥ ರೀತಿ ಇನ್ನಾದರೂ ತಿರ್ಗಂಬರ್ಗ ಪುನರಾವರ್ತನೆ ಆಗ್ತಾ ಇರ್ತಕ್ಕಂಥದ್ದು ಅರಸೀಕೆರೆ ಜನ ತಲೆ ತಗ್ಗಿಸ್ತಕ್ಕಂಥ ರೀತಿಯಲ್ಲಿ ನೀವು ನಡ್ಕೊತಾ ಇರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಮುಂದುವರೆದು ನೀವು ಯಾವುದೋ ಹೆಣ್ಮಕ್ಳ ಬಗ್ಗೆ ಮಾತನಾಡ್ತೀರಿ. ಈ ದೇಶದಲ್ಲಿ ಹೆಣ್ಣಿಗೆ ಪೂಜ್ಯ ಭಾವನವನ್ನು ಕೊಟ್ಟಿರ್ತಕ್ಕಂಥ ಭಾರತ ದೇಶ, ಹೆಣ್ಣನ್ನು ಗೌರವದಿಂದ ಒಂದು ಭಾರತಾಂಬೆ ತಾಯಿ ಸಮ್ಮುಖದಲ್ಲಿ ನೋಡ್ತಕ್ಕಂಥ ದೇಶ ನಮ್ಮದು. ನಾನು ನಿಮ್ಮನ್ನು ಕೂಡ ಕೇಳಲಿಕ್ಕೆ ಬಯಸ್ತೀನಿ. ನೀವು ಅರಸೀಕೆರೆನಲ್ಲಿ ಕಣ್ಕಟ್ಟೆ ಹೋಬಳಿ ಭಾಗದಲ್ಲಿ ಒಂದು ಕ್ರಷರ್ ನಡೆಸ್ತೀರಿ. ಅದು ಯಾರ ಹೆಸರಿನಲ್ಲೈತೆ? ಅದರ ಮಾಲೀಕರು ಯಾರು? ದಯಮಾಡಿ ನೀವು ಉತ್ತರ ಕೊಡಬೇಕಿತ್ತು. ಅದೇ ಪದವನ್ನು ತಿರುಗಿಸಿ ಹೇಳಿದ್ರೆ ನೀವು ಕೂಡ ಅದನ್ನೇ ತಾನೇ ಮಾಡ್ತಾ ಇದ್ದೀರಿ ಅಂತ. ಅದರಿಂದ ಒಬ್ಬ ಹೆಣ್ಣನ್ನು ಅತ್ಯಂತ ಗೌರವದಿಂದ ನಡೆಸ್ಕೊಳ್ತಕ್ಕಂಥ ರೀತಿಯನ್ನು ನೀವು ಇನ್ನು ಮುಂದಾದರೂ ಕಲ್ತ್ಕೊಡಿ. ನನಗಂತೂ ನಿಮ್ಮ ಮೇಲೇನು ವಿಶ್ವಾಸ ಇಲ್ಲ, ನೀವು ಬದಲಾಗ್ತೀರಿ. ನಿಮಗೆ ಅಂಥ ಭಾವನೆ ಇದ್ದಿದ್ದರೆ, ಹೆಣ್ಣನ್ನು ಗೌರವಿಸ್ತಕ್ಕಂಥದ್ದು ಒಂದು ರೀತಿಯ ಒಳ್ಳೆಯ ಮನಸ್ಥಿತಿ ಇದ್ದಿದ್ದರೆ ಕಳೆದ 2-3 ವರ್ಷಗಳ ಹಿಂದೆ ಬರೀ ಹೆಣ್ಮಕ್ಳು ಚಿಕ್ಕ ಮಕ್ಕಳಿದ್ದಂಥ ನಮ್ಮ ಮನೆ ಮೇಲೆ ನಿಮ್ಮ ಹಿಂಬಾಲಕರನ್ನು ಬಿಟ್ಟು ದಾಳಿ ಮಾಡಿಸಿದಂಥ ನಿಮ್ಮ ಮನಸ್ಥಿತಿಯೇ ಹೇಳ್ತದೆ ನಿಮಗೆ ಯಾವ ರೀತಿ ಹೆಣ್ಮಕ್ಳ ಮೇಲೆ ಗೌರವ ಇದೆ ಅಂತ. ಆದ್ದರಿಂದ ನಿಮಗೆ ಇನ್ನು ಮುಂದಾದರೂ ಉಳಿದಿರೋ 2-2.5 ವರ್ಷದಲ್ಲಿ ಅರಸೀಕೆರೆ ಮಾನವನ್ನ ಈ ದೇಶದ ಸಂವಿಧಾನದ ಅಡಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ಕೊಟ್ಟಿದ್ದರು ಸಂವಿಧಾನ, ಆ ಸಂವಿಧಾನದ ಅಡಿನಲ್ಲಿ ರಚನೆ ಆಗಿರ್ತಕ್ಕಂಥ ಒಂದು ಪವಿತ್ರವಾದ ಸಭಾಂಗಣದಲ್ಲಿ ತಾವು ಕುಳಿತು ಮಾತನಾಡ್ತಕ್ಕಂಥದ್ರಲ್ಲಿ ನೀವು ಮಾತನಾಡಿದ್ರೆ ಇಡೀ ಅರಸೀಕೆರೆ ಜನಕ್ಕೆ ಅದು ಅನ್ವಯ ಆಗ್ತದೆ. ಅದು ಅರಸೀಕೆರೆನವರ ಹೇಳಿಕೆ ಅಂತೇಳಿ ಜನ, ಇಡೀ ರಾಜ್ಯ ಅದನ್ನು ನೋಡ್ತದೆ. ಆದ್ದರಿಂದ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ, ಉಳಿದಿರೋ 2.5 ವರ್ಷದಲ್ಲಿ ನೀವು ಅರಸೀಕೆರೆ ಘನತೆಯನ್ನು ಎತ್ತಿಡಿತಕ್ಕಂಥ ಕೆಲಸ ಮಾಡಬೇಕೇ ಹೊರತು ಈ ರೀತಿ ಯಾವುದೋ ವೈಯಕ್ತಿಕ ವಿಚಾರಗಳಿಗೆ ಯಾರನ್ನೂ ಒಂದು ತೇಜೋವಧೆ ಮಾಡ್ತಕ್ಕಂಥದ್ರಲ್ಲಿ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ಅಥವಾ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಯಾವುದೋ ಸಂಘವನ್ನು ಬೈತಕ್ಕಂಥದ್ದು, ಯಾರಿಗೋ ಉಗಿತಕ್ಕಂಥದ್ದು, ಕೆಟ್ಟ ಪದಗಳನ್ನು ಉಪಯೋಗಿಸೋ ಮುಖಾಂತರ ಅರಸೀಕೆರೆ ಜನ ತಲೆ ತಗ್ಗಿಸ್ತಕ್ಕಂಥ ರೀತಿಗೆ ನೀವು ಅವಕಾಶ ಕೊಡಲ್ಲ ಅಂತ ಇನ್ನು ಮುಂದಾದರೂ ಒಂದು ಗೌರವದಿಂದ ನಡ್ಕೊಳ್ತೀರಿ ಸದನದಲ್ಲಿ ಅಂತ ನಾವಾದರೂ ಭಾವಿಸಿದ್ದೇವೆ.
ನಿಮ್ಮ ವರ್ತನೆಗೆ ನಮ್ಮ ಧಿಕ್ಕಾರ ಇದೆ.